ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ತುಂಬ ವಿಶಿಷ್ಟಕರವಾದಂಥ ವಶೀಕರಣ ಯಂತ್ರ ತೊಗೊಂಡು ಬಂದಿದ್ದೀನಿ. ಈ ಯಂತ್ರ ಏನಾದರೂ ನೀವು ಬರೆದು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡಿದ್ದೆ ಆದರೆ ಶೀಘ್ರವಾಗಿ, ತುಂಬ ಬೇಗವಾಗಿ ನೀವು ಇಷ್ಟಪಟ್ಟವರು ನಿಮಗೆ ವಶೀಭೂತರಾಗ್ತಾರೆ. ಅದನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಅದರ ವಿಧಾನ ಏನು ತಿಳ್ಕೋಣ. ಮೊದಲಿಗೆ ಈ ಕ್ರಿಯೆಯನ್ನು ಗುರುವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ಬಂದು ಉತ್ತರ ದಿಕ್ಕು. ಏನು ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವ್ರಿಗೆ ಏನೆಲ್ಲ ಪ್ರಯೋಜನ ಮಾಡಿದರು, ಏನೆಲ್ಲ ಪ್ರಯತ್ನ ಪಟ್ಟರು, ಅವರು ನಿಮಗೆ ವಶೀಭೂತರಾಗ್ತಿಲ್ಲ ಅಂದರೆ, ಅವರು ನಿಮ್ಮ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದರೆ, ನಿಮ್ಮನ್ನು ಅವರು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ, ಗುರುವಾರದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆಯನ್ನು ಮುಗಿಸಿದ ನಂತರ ನೀವು ದೇವರ ಮನೆಯಲ್ಲೇ ಉತ್ತರ ದಿಕ್ಕಿಗೆ ಕುಳಿತುಕೋಬೋದು. ಅಥವಾ ಯಾವುದಾದ್ರೂ ಬೇರೆ ಸಪ್ರೇಟ್ ಕೊಠಡಿ ಇದ್ದರೆ ಆ ಸಪ್ರೇಟ್ ಕೊಠಡಿಯಲ್ಲಿ ಹೋಗಿ ನೀವು ಕುಳಿತುಕೊಳ್ಳಿ. ಮಂಚದ ಮೇಲೆ ಕುಳಿತುಕೊಳ್ಳೋಕೆ ಹೋಗ್ಬೇಡಿ, ನೆಲದಲ್ಲಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳುವಾಗ ಕೆಳಗಡೆ ಯಾವುದಾದ್ರೂ ಒಂದು ಕೆಂಪು ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯನ್ನು ಆಸನವಾಗಿ ಹಾಕ್ಕೊಂಡು, ವೈಟ್ ಬಟ್ಟೆನೂ ನಡೆಯುತ್ತೆ, ಆಸನವಾಗಿ ಹಾಕಿಕೊಂಡು ಕುಳಿತುಕೊಂಡು ಇದಕ್ಕೆ ಬೇಕಾಗಿರೋದು ಒಂದು ಭುಜಪತ್ರೆ ಬೇಕಾಗುತ್ತೆ, ಮತ್ತು ಕಸ್ತೂರಿ, ಗೋರಂಜನ, ಕುಂಕುಮ, ಕರ್ಪೂರ. ಮೊದಲಿಗೆ ಏನು ಮಾಡಿ, ಕಸ್ತೂರಿ, ಗೋರಂಜನ, ಕುಂಕುಮ ಮತ್ತು ಕರ್ಪೂರ ಇದನ್ನು ಪುಡಿ ಮಾಡಿ 4 ಮಿಶ್ರಣ ಮಾಡಿ ಹಾಲಿನಿಂದ ಮಿಶ್ರಣ ಮಾಡಿ ಆದ ಮೇಲೆ ಮಲ್ಲಿಗೆ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಭುಜಪತ್ರೆಯ ಮೇಲೆ ಈ ಯಂತ್ರವನ್ನು ಬರೆಯಿರಿ. ಈ ಯಂತ್ರವನ್ನು ಬರೆದು ಆದ ಮೇಲೆ ದೇವರ ಮನೆಯಲ್ಲಿ, ದೇವರ ಜಗಲಿಯಲ್ಲಿ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಕೊಟ್ಟು ಗಂಧದ ಕಡ್ಡಿ ಅಂದರೆ ಊದುಗಡ್ಡಿಯನ್ನು ಬೆಳಗಿ ಪೂಜೆಯನ್ನು ಮಾಡಿದ ನಂತರ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ, ಸಾಕು. ಯಂತ್ರವನ್ನು ಬರೆಯುವಾಗ ಎಚ್ಚರ ಸ್ನೇಹಿತರೆ, ಬೀಜ ಮಂತ್ರಗಳು ಏನು ರೀಂ ಕ್ರೋಮ್ ಏನಿದೆಯೋ ಅದು ಹಾಗೇ ಬರಿಬೋದು, ಆಯಿತಾ? ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೆಂಟ್ರ್ನಲ್ಲಿ ಅಮ್ಮುಕಿ ಪ್ಲಸ್ ಅಮ್ಮುಕಿ ಅಂತ ಬರೆದಿದ್ದೀನಿ. ಇದು ಹುಡುಗ ಹುಡುಗಿ ಹೆಸರು ಬರಿಬೋದು, ಗಂಡ ಹೆಂಡತಿ ಹೆಸರು ಬರಿಬೋದು, ಪ್ರಿಯತಮ ಪ್ರೇಯಸಿ ಹೆಸರು ಬರಿಬೋದು. ಅದನ್ನು ಬರೀರಿ. ನೀವು ಯಾರು ಮಾಡ್ತಾ ಇರ್ತೀರೋ ಅವರು ಮೊದಲಿಗೆ ನಿಮ್ಮವರ ಎದುರುಗಡೆ ಇರುವವರ ಹೆಸರನ್ನು ಮೊದಲಿಗೆ ಮೇಲುಗಡೆ ಬರೀರಿ, ಕೆಳಗಡೆ ನಿಮ್ಮ ಹೆಸರನ್ನು ಬರೀರಿ. ಉದಾಹರಣೆ, ಈ ಕ್ರಿಯೆಯನ್ನು ಹುಡುಗ ಮಾಡ್ತಾಯಿದ್ರೆ ಮೊದಲಿಗೆ ಹುಡುಗಿ ಹೆಸರನ್ನು ಬರೆದು ನಿಮ್ಮ ಹೆಸರು ಕೆಳಗಡೆ ಬರೀಬೇಕು. ಹುಡುಗಿ ಮಾಡ್ತಾಯಿದ್ರೆ ಮೊದಲಿಗೆ ಹುಡುಗನ ಹೆಸರನ್ನು ಮೇಲೆ ಬರೆದು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ಬರೆದು ಅದನ್ನು ಪೂಜೆಯೆಲ್ಲ ಮುಗಿಸಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದೆ ಆದಲ್ಲಿ ಕೆಲವೇ ಗಂಟೆಗಳಲ್ಲಿ ಅವರು ನಿಮಗೆ ವಶೀಭೂತರಾಗ್ತಾರೆ.